ಹಲೋ ಹಾಲ್, ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಸೊ ನೀವು ಈಗ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರೋ ಹಾಗೆ ನಾನು ಕೆಲವೊಂದಿಷ್ಟು ಶಾಪಿಂಗ್ ನ ಮಾಡಿದೆ. ಕೆಲವೊಂದಿಷ್ಟು ನ್ಯಾಷನಲ್ ಹ್ಯಾಂಡ್ಲೂಮ್ ಅಲ್ಲಿ ಶಾಪಿಂಗ್ ಮಾಡಿದ್ದು, ಕೆಲವೊಂದು ಆನ್ಲೈನ್ ಶಾಪಿಂಗ್ ಕೂಡ ಬಂದಿತ್ತು. ಸೊ ಅದಕ್ಕೆ ಒಟ್ಟಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಬ್ಲಾಗ್ನ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ಇವತ್ತು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಇದೇನು ಈ ರೀತಿ ಚೀಲ ಕಟ್ ಕಳಿಸಿದ್ದಾರೆ ಅಂತ ಅನ್ಕೋಬೇಡಿ. ನ್ಯಾಷನಲ್ ಹ್ಯಾಂಡ್ಲೂಮ್ ಅಲ್ಲಿ ನಾವು ಏನೇ ಪರ್ಚೇಸ್ ಮಾಡಿದ್ರು ಕೆಲವೊಂದಕ್ಕೂ ಇದೇ ರೀತಿ ಚೀಲಗಳ ತರ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಪ್ಯಾಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ನ್ಯಾಷನಲ್ ಹ್ಯಾಂಡ್ಲೂಮ್ ಗಳಲ್ಲಿ ಪ್ರತಿಯೊಂದರಲ್ಲೂ ಇದೇ ರೀತಿ ಪ್ಯಾಕಿಂಗ್ ಮಾಡ್ಕೊಳ್ಳೋದು. ಸೊ ಮೊದಲನೇದಾಗಿ ಇದು ನಮ್ಮ ಪುಟಾಣಿ ಪ್ರಣವಿಗೆ ಬ್ಯಾಗ್ ಬೇಕು ಅಂತ ಹಠ ಮಾಡ್ತಾ ಇದ್ಲು ಅಂದ್ಬಿಟ್ಟು ನನ್ನ ಫ್ರೆಂಡ್ಸು ಕೂಡ ತಗೊಂಡ್ರು. ಸೊ ಅದಕ್ಕೆ ನಾನು ಕೂಡ ಅವ್ರ ಜೊತೆ ತಗೊಂಡೆ. ಈ ತರ ಹ್ಯಾಂಡ್ ಇದೆ. ಸೊ ಎರಡು ಜಿಪ್ ಪೋರ್ಷನ್ ಇದೆ, ಇದೊಂದು ಚಿಕ್ಕ ಪೋರ್ಷನ್ ಇದೆ. ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದೆ. ಸೊ ಇದು ಬಂದು ಒಂದು 250 ಇತ್ತು. ಸೊ ಅದಕ್ಕೋಸ್ಕರ ನಾವು ಇದನ್ನ ತಗೊಂಡ್ವಿ. ತುಂಬಾ ಚೆನ್ನಾಗಿದೆ ಬ್ಯಾಗು. ಇವಾಗ ಓಪನ್ ಮಾಡ್ತಾ ಇರೋದು. ಅವಳು ಕೂಡ ನೋಡಿ ತುಂಬಾ ಖುಷಿ ಆಯ್ತು. ಅವತ್ತು ಅವಳನ್ನ ಕರ್ಕೊಂಡು ಹೋಗಿರ್ಲಿಲ್ಲ. ನಂತರ ಬಂದು ಕೆಲವೊಂದಿಷ್ಟು ಪ್ರಣವಿಗೆ ಅಂತಾನೆ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೆ. ಇದು ಹ್ಯಾಂಡ್ ಗ್ಲೌಸ್ ನ ಪರ್ಚೇಸ್ ಮಾಡಿದ್ದೆ. ಇದನ್ನ ನಾನು ತಗೋಬೇಕು ಅಂತ ತಗೊಳ್ಳಿಲ್ಲ. ನನ್ನ ಫ್ರೆಂಡ್ ಪಾಪು ಅಳ್ತಾ ಇತ್ತು ಈ ತರ ಬೇಕು ಅಂತ. ಸೊ ಅವಳು ತಗೊಂಡ್ಲು. ಅವಳು ಪ್ರಣವಿ ಏಜೇನೆ. ಸೊ ಅವಳಿಗೆ ಇಷ್ಟ ಆದ್ರೆ ಇವಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತಗೊಂಡಿದ್ದು. ಇದು 50 ರುಪೀಸ್ ಅಂತ ಅನ್ಸುತ್ತೆ. ಇದು ಒಂದು ತಗೊಂಡ್ವಿ. ಅದಾದ್ಮೇಲೆ ಈ ತರ ಡ್ರೆಸ್ ನ ತಗೊಂಡೆ. 2 ಡ್ರೆಸ್ ನ ತಗೊಂಡಿದ್ದೀನಿ. ಇದಕ್ಕೆ ದುಪ್ಪಟ್ಟ ಮತ್ತೆ ಪ್ಯಾಂಟು ಚಿಕ್ಕದಾಗಿ ಕ್ಯೂಟ್ ಆಗಿ ಕಾಣಿಸ್ತಿತ್ತು. ಸೊ ನಾನಿದು ಟಾಪ್ ಮತ್ತೆ ಬಾಟಮ್ ಅಷ್ಟೇ ಇದೆ ಅಂತ ಅನ್ಕೊಂಡಿದ್ದೆ. ನೋಡಿ, ಪ್ಯಾಂಟ್ ಈ ರೀತಿ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಒಂದು ಮುಂಚೆ ಪ್ರಣವಿಗೆ ಸೇಮ್ ಡ್ರೆಸ್ ನ ನನ್ನ ಫ್ರೆಂಡ್ ಕೊಡ್ಸಿದ್ದು. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದ್ ನೋಡಿದಾಗೆಲ್ಲ ಈ ತರ ಒಂದು ತಗೋಬೇಕು ಅಂತ ಅನ್ಕೊಳ್ತಿದ್ದೆ. ನನ್ನ ಫ್ರೆಂಡು ಮತ್ತೆ ನಾನು ಇಬ್ರು ಇದೇ ತರದ್ದು 2 ತಗೊಂಡ್ವಿ. ಸೊ ಈ ಕಲರ್ ಒಂದು, ಇದು ಬಂದು 360 ರುಪೀಸ್ ಇದೆ. ಇನ್ನೊಂದು ಬಂದು ಸೇಮ್ ಪ್ರೈಸು, ಸೇಮ್ ಡಿಸೈನು, ಬಟ್ ಕಲರ್ ಮಾತ್ರ ಚೇಂಜ್. 2 ತಗೊಂಡ್ವಿ. ಇದೊಂದು ಕಲರು, ಇದೇ ರೀತಿ ಇದೆ, ಚೆನ್ನಾಗಿದೆ. ಟ್ರೆಡಿಷನಲ್ ವೇರ್ಗೆ ಸೂಪರ್ ಕಾಣುತ್ತೆ. ಮತ್ತೆ ಕಾಟನ್ ಆಗಿರೋದ್ರಿಂದ ವೇರ್ ಮಾಡಿದಾಗ ಕಂಫರ್ಟೇಬಲ್ ಆಗಿರುತ್ತೆ. ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಇದು ಪ್ಯಾಂಟು. ವೇಲ್ ಬಂದು ಈ ಕಲರ್ ಇದೆ. ಇದಕ್ಕೆ ಇದೆರಡು ಪರ್ಚೇಸ್ ಮಾಡಿದ್ದೆ ಸೇಮ್ ಪ್ರೈಸ್ ಅಲ್ಲಿ. ಅದಾದ್ಮೇಲೆ ಇದೊಂದು ಮಿಡಿನ ತಗೊಂಡೆ. ಈ ಮಿಡಿ ಏನಕ್ಕೆ ತಗೊಂಡೆ ಅಂತ ಅಂದ್ರೆ, ಇದು 320 ಇದೆ. ನನ್ನ ಫ್ರೆಂಡ್ ಹೇಳಿದ್ರು ಇದು ಜಾಸ್ತಿ ಆಗುತ್ತೆ ಕಣೋ, ಬೇಡ ಅಂತ. ಬಟ್ ನಾನು ಇದು ಒಂದಿರ್ಲಿ ಅಂದ್ಬಿಟ್ಟು ಟೀ ಶರ್ಟ್ಸ್ ತಗೊಂಡಿದ್ದೆ 2ನ. ಅದಕ್ಕೆ ಬೇಕಾಗುತ್ತೆ ಹಾಕಕ್ಕೆ ಅಂತ ಹೇಳಿ ಊರಿಗೆ ಹೋಗ್ತಿದ್ದೀನಲ್ಲ. ಸೊ ಅದಕ್ಕೆ ಇದನ್ನ ತಗೊಂಡೆ. ಚೆನ್ನಾಗಿದೆ, ಬಟ್ ಪ್ರೈಸ್ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ರು ನನ್ನ ಫ್ರೆಂಡು. ನನಗೂ ಹಂಗೆ ಅನ್ನಿಸ್ತು. ಸೊ ಅದಾದ್ಮೇಲೆ ಈ ರೀತಿ ಟೀ ಶರ್ಟ್ ತಗೊಂಡ್ವಿ. ಇದು ಬಂದು 130 ರುಪೀಸ್ ಒಂದು ಟೀ ಶರ್ಟ್ಗೆ. ಸಾರಿ, 160 ರುಪೀಸ್ ಒಂದಕ್ಕೆ. 160 ಇದೆ. ಸೊ ಇದು ಈ ರೀತಿ ಇದೆ. ಒಂದು ಪಿಂಕ್ ಮತ್ತೆ ಒಂದು ಬ್ಲೂನ ತಗೊಂಡಿದ್ದೀನಿ. ಸೊ ಇದನ್ನ ಹಾಕ್ಬೋದು, ಅಥವಾ ಟೀ ಶರ್ಟ್ನಾದ್ರೂ ವೇರ್ ಮಾಡಿದ್ರೆ ಇದ್ರ ಮೇಲೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನ ತಗೊಂಡೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಫ್ರಾಕ್ ನ ಪರ್ಚೇಸ್ ಮಾಡಿದೀನಿ. ಫ್ರಾಕ್ ಇಲ್ಲಿ ಬೆಲ್ಟ್ ಇರೋದ್ರಿಂದ ಈ ರೀತಿ ಫೋಲ್ಡ್ ಆಗ್ತಾ ಇದೆ. ಯಾಕೆಂದ್ರೆ ಈ ಬೆಲ್ಟ್ ಸ್ವಲ್ಪ ದಿಕ್ಕಾಗಿದೆ, ಹಾಗಾಗಿ ಡ್ರೆಸ್ ಕೂಡ ಫೋಲ್ಡ್ ಆಗ್ತಾ ಇದೆ. ಸೊ ಈ ರೀತಿ ಇದೆ. ಸ್ಲೀವ್ಲೆಸ್, ಇಲ್ಲಿ ಬಟನ್ಸ್ ಬಂದಿದೆ. ಇದೇ ತರ ಶರ್ಟ್ ನಮ್ಮ ಮನೆಯವರು ಅವ್ರ ಬರ್ಡೇ ದಿನ ಹಾಕೊಂಡಿದ್ರು. ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೆ. ಯಾವಾಗ್ಲಾರು ಒಂದ್ಸಲಿ ಅವರಿಬ್ರು ಒಂದೇ ತರ ವೇರ್ ಮಾಡಿಸ್ಬೇಕು ಅಂದ್ಬಿಟ್ಟು ಇದನ್ನ ತಗೊಂಡೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಡೈಲಿ ಡ್ರೆಸ್ ನ ತಗೊಂಡಿದ್ದೀನಿ ಪ್ರಣವಿಗೆ. ಈ ರೀತಿ ಇದು ಬಂದು ಟ್ಯಾಗ್ ಎಲ್ಲ ಕಟ್ ಮಾಡ್ಬಿಟ್ಟಿದೀನಿ. ಅವತ್ತು ಇದೊಂದು ಸ್ವಲ್ಪ ಉಲ್ಟಾ ಆಗಿತ್ತು, ಬಟ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ
ಸೊ ಇದು ಒಂದನ್ನ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದಕ್ಕೋಸ್ಕರ ಟ್ಯಾಗ್ ಎಲ್ಲ ಅವತ್ತು ತೆಗೆದುಬಿಟ್ಟಿದ್ದೀನಿ. ಸೊ ಇದು ಬಂದು ಇದರಿಂದ ಸೈಡಲ್ಲಿ ಹಾಕೊಳ್ಳೋದು. ಸೊ ಈ ರೀತಿ ಡೆಂಗ್ರಿ ಡ್ರೆಸ್ಸು ಇದು ಒಂದು ತೊಗೊಂಡೆ, ಚೆನ್ನಾಗಿದೆ. ಇದು ಬಂದು 450 ಅಂತ ಅನಿಸುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನು ತಗೊಂಡೆ ಅಂತ ಅಂದರೆ ಕ್ರಾಕ್ಸ್ನ ತಗೊಂಡೆ. ನನಗೆ ತಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ನನಗೆ ಸಿಗ್ಲಿಲ್ಲ ಆ ಥರ ನನಗೆ ಇಷ್ಟ ಆಗೋ ಥರ. ವೈಟ್ ಕಲರ್ ಬೇಕಿತ್ತು ಬಟ್ ಇರಲಿಲ್ಲ. ಸೊ ಇದು ಪೂರ್ವಿಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ಇಷ್ಟ ಆಗುತ್ತೆ, ಅವ್ನು ಬಂದಿರಲಿಲ್ಲ ಶಾಪಿಂಗಿಗೆ. ಸೊ ಅವನಿಗೋಸ್ಕರ ಏನಾದ್ರು ತೊಗೋಬೇಕು ಅಂದ್ಬಿಟ್ಟು ಸೊ ಅವನಿಗೆ ಇದು ಒಂದು ಜೊತೆ ಕ್ರಾಕ್ಸ್ನ ತಗೊಂಡು ಬಂದೆ. ಅದಾದ್ಮೇಲೆ ನೆಕ್ಸ್ಟ್ ಏನು ತೊಗೊಂಡ್ಬಂದೆ ಅಂತ ಅಂದರೆ ಪ್ರಣವಿಗೂ ಒಂದು ಜೊತೆ ಕ್ರಾಕ್ಸ್ನ ತಗೊಂಡೆ. ಸೇಮ್ ಬಟ್ ಕಲರ್ ಚೇಂಜ್ ಅಷ್ಟೇ, ಪಿಂಕ್ ಆ್ಯಂಡ್ ವೈಟು. ಸೊ ಇದೇ ಥರ ಸೇಮ್ ನನ್ನ ಫ್ರೆಂಡು ಕೂಡ ತಗೊಂಡ್ಲು ಅವ್ರ ಪಾಪುಗೆ. ಸೊ ಇದು ಪ್ರೈಸ್ ಬಂದು 190 ರುಪೀಸ್ ಇದೆ. ಸೊ ಕ್ರಾಕ್ಸ್ ಇದೆಲ್ಲ ಕಡಿಮೆಗೆ ಸಿಗುತ್ತೆ ಬಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲೇ ತೊಗೊಂಡ್ವಿ. ಆದಮೇಲೆ ನನಗೆ ಅಂದ್ಬಿಟ್ಟು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಈ ರೀತಿ ಸ್ಲಿಪ್ಪರ್ ತೊಗೊಂಡೆ. ಇದು ಬಂದು 270 ರುಪೀಸು. ಸೊ ಹೀಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಪ್ರಣವಿಗೆ ಒಂದು ಜೊತೆ ಶೂಸ್ ತೊಗೊಂಡೆ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಒಂದೊಂದು ಜೊತೆ ತೊಗೊಂಡ್ವಿ. ಈ ಟ್ಯಾಗು ನೋಡ್ಬೇಕಾದ್ರೆ ನೊಂದು ಬಿಟ್ಟಿದ್ದಾಳೆ, ಹಂಗಾಗಿ ಇದು ಯಾವ್ಯಾವ ಕಡೆಗೆ ಹೋಗ್ತಾ ಇದೆ. ಸೊ ಇಲ್ಲಿ ಇದು ಒಂದು ಜೊತೆ ಶೂಸು ತುಂಬ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. 220 ರುಪೀಸು. ಸೇಮ್ ಕಲರು ಸೇಮ್ ಸೈಜು ನನ್ನ ಫ್ರೆಂಡ್ ಮಗಳನ್ನು ತಗೊಂಡ್ಳು. ಸೊ ಅದಕ್ಕೋಸ್ಕರ ನಾನು ಕೂಡ ಪ್ರಣವಿಗೆ ಅದೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ಆದಮೇಲೆ ನನಗೆ ಅಂತ ಹೇಳ್ಬಿಟ್ಟು ಇದು ಒಂದು ಬ್ಯಾಗ್ನ ಶಾಪಿಂಗ್ ಮಾಡಿದೆ. ಸೊ ಈ ಬ್ಯಾಗು ಲೆದರ್ ಕ್ಲಾತ್ ಇದೆ, ತುಂಬ ಚೆನ್ನಾಗಿದೆ, ಏನೋ ಥರ ಸಾಫ್ಟ್ ಆಗಿ. ಇದೇ ಥರ ಕ್ಲಾತಲ್ಲೇ ನಾನು ಬೇರೆ ಒಂದು ಬ್ಯಾಗ್ನ ಇಟ್ಕೊಂಡಿದ್ದೆ. ನನ್ನ ಫ್ರೆಂಡ್ ಬಂದ್ಬಿಟ್ಟು ಇದೊಂಥರ ಡಿಫ್ರೆಂಟ್ ಆಗಿದೆ, ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಳ್ಳಿ ಅಂತ ಅಂದರು. ಸೊ ಓಕೆ ಅಂದ್ಬಿಟ್ಟು ನಾನು ಇದನ್ನು ತಗೊಂಡಿದ್ದೀನಿ. ಇದು ಬಂದು ಒಂದೇ ಪೋರ್ಷನ್ ಜಿಪ್ ಇರುತ್ತೆ ಈ ಥರ. ಒಳಗಡೆ ಒಂದು ಚಿಕ್ಕ ಪೌಚ್ ಥರ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಇದು ಒಳಗಡೆ ಬ್ಯಾಕ್ ಸೈಡಲ್ಲಿ ಒಂದು ಜಿಪ್ ಇದೆ ಇದೇ ರೀತಿ. ಬಟ್ ಇದು ಪ್ರೈಸ್ ಬಂದು 950ನೋ ಏನೋ ಇದೆ. ಬಿಲ್ 765 ಇದೆ. ಅದು ಇನ್ನೊಂದು ನೋಡಿದ್ದು 950 ಇತ್ತು. ಸೊ ಇದು ಬಂದು 765 ಇದೆ. ನೆಕ್ಸ್ಟ್ ಬಂದು ಇದಿಷ್ಟು ನಾನು ನ್ಯಾಷನಲ್ ಹ್ಯಾಂಡ್ಲೂಮಲ್ಲಿ ಪರ್ಚೇಸ್ ಮಾಡಿದ್ದು. ಅದಾದಮೇಲೆ ನನಗೆ ಕೆಲವೊಂದಿಷ್ಟು ಆನ್ಲೈನ್ ಶಾಪಿಂಗ್ ಪರ್ಚೇಸ್ ಮಾಡಿದೆ. ಇದು ಒಂದು 3 ಕುರ್ತಾ ಸೆಟ್ನ ತರಿಸಿದ್ದೀನಿ. ಇದು ಡೈಲಿ ವೇರ್ ಬೇಕು ಊರಿಗೆ ಹೋದಾಗ ಅಂತ ಅಂದ್ಬಿಟ್ಟು ಹಾಕೊಳ್ಳೋಕ್ಕೆ ಬೇಕಿತ್ತು. ಸೊ ಕುರ್ತಿ ಸೆಟ್ಟು ನೋಡೋಣ ಮೀಶೋದಲ್ಲಿ ಆರ್ಡರ್ ಮಾಡೋಣ ಅಂದ್ಬಿಟ್ಟು. ಮುಂಚೆ ನಾನು ಯೂಟ್ಯೂಬ್ನ ಮಾಡಬೇಕಾದ್ರೆ ಮೀಶೋದಲ್ಲಿ ಶಾಪ್ ಮಾಡ್ತಾ ಇದ್ದೆ. ಕೆಲವೊಂದಿಷ್ಟು ಕುರ್ತಾಸ್ನ ತರಿಸಿದೆ, ಅದು ತುಂಬ ಚೆನ್ನಾಗಿತ್ತು. ಹಾಗಾಗಿ ಈ ಸಲನೂ ನೋಡೋಣ ಅಂತ ಅಂದ್ಬಿಟ್ಟು ಮೀಶೋದಲ್ಲೇ ಆರ್ಡರ್ ಮಾಡಿದ್ದೀನಿ. ಸೊ ಇದನ್ನ ಇವತ್ತಷ್ಟೇ ಡೆಲಿವರ್ಡ್ ಆಯಿತು, ಹಾಗಾಗಿ ಇದನ್ನ ಓಪನ್ ಮಾಡಿಲ್ಲ. ನಿಮ್ಮ ಮುಂದೆ ಓಪನ್ ಮಾಡ್ತಿದ್ದೀನಿ. ಇದು ಹೇಗೆ ಕಾಣಿಸುತ್ತೆ ಅಂತ ನಾನು ಒಂದು ಸಲ ವೇರ್ ಮಾಡಿದಾಗ ಯಾವಾಗಲಾದ್ರೂ ಅಪ್ಲೋಡ್ ಮಾಡ್ತೀನಿ. ಬಟ್ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ. ಇದು ಬಂದು ಆರೆಂಜ್ ಕಲರು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಆರೆಂಜ್ ಕಲರ್ ಕುರ್ತಾ ಸೆಟ್ಟು. ಸೊ ಹಾಗಾಗಿ ಈ ಕಲರ್ನ ಆರ್ಡರ್ ಮಾಡಿದ್ದೀನಿ. ಕಾಟನ್ ಇದೆ, ಫುಲ್ ಕಾಟನ್, ಪ್ಯೂರ್ ಕಾಟನ್. ಈ ತರ ಇದೆ. ಸೊ ಕಲರು ಮತ್ತೆ ಕ್ಲಾತ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಮಧ್ಯದಲ್ಲಿ ಬಟನ್ಸ್ ಕೂಡ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಇಷ್ಟ ಆಯ್ತು. ಇದು ಮುಂದೆ ಬಂದು ನೋಡಿ ಈ ರೀತಿ ಮುಂದೆ ಸ್ವಲ್ಪ ಕಡಿಮೆ ಲೆಂತ್ ಇರುತ್ತೆ, ಹಿಂದೆ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ. ವೇರ್ ಮಾಡಿದಾಗ ಅದು ಹಿಂದೆ ಉದ್ದ ಇರುತ್ತಲ್ಲ, ಸೊ ಚೆನ್ನಾಗಿ ಕಾಣಿಸುತ್ತೆ. ಎಸ್, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ, ನನಗೆ ಇಷ್ಟ ಆಯಿತು. ಸೈಜ್ ವೇರ್ ಮಾಡಿ ನೋಡ್ಬಿಟ್ಟು ಇಷ್ಟ ಆದರೆ ಖಂಡಿತ ಇಟ್ಕೋತೀನಿ. ಬಟ್ ಸೈಜ್ ಕರೆಕ್ಟಾಗಿದೆ, ಆಗುತ್ತೆ ಅಂತ ಅನಿಸುತ್ತೆ. ನಾನು ಯಾವಾಗ್ಲೂ ಆರ್ಡರ್ ಮಾಡಬೇಕಾದ್ರೆ ನನ್ನ ಸೈಜ್ಗಿಂತ ಒಂದು ಸೈಜ್ ದೊಡ್ಡದೇನೆ ತರಿಸಿರ್ತೀನಿ. ಯಾಕೆ ಅಂತ ಅಂದರೆ ಕೆಲವೊಂದಿಷ್ಟು ಆನ್ಲೈನ್ ಶಾಪಿಂಗಲ್ಲಿ ಸೈಜ್ ವೇರಿಯೇಷನ್ ಬರುತ್ತೆ, ಹಾಗಾಗಿ. ಸೊ ಇದು ಪ್ಯಾಂಟು ಕೂಡ ಅಷ್ಟೇ ಫ್ರೀ ಆಗಿದೆ. ನನಗೆ ಈ ರೀತಿ ಪ್ಲಾಜೋ ಥರನೇ ಬೇಕು ಪ್ಯಾಂಟು, ಹಾಗಾಗಿ. ಸೊ ಈ ರೀತಿ ಪ್ಯಾಂಟ್ ಇದೆ.
ಸೊ ಇದು ಬಂದು ಒಂದು ಕುರ್ತಾ ಸೆಟ್ಟು. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕುರ್ತಾ ಸೆಟ್ ಬಂದು ಓಪನ್ ಮಾಡ್ತೀನಿ ಯಾವ ಥರ ಇದೆ ಅಂತ. ಬಟ್ ಆರೆಂಜ್ ಕಲರ್ ತುಂಬಾ ಚೆನ್ನಾಗಿದೆ. ಕಲರ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾನು ಕಾಟನ್ನೇ ಆರ್ಡರ್ ಮಾಡಿದೆ, ಹಾಗಾಗಿ ಕಾಟನ್ ಡ್ರೆಸ್ ಬಂದಿದೆ. ಕ್ಲಾತ್ ಕೂಡ ಚೆನ್ನಾಗಿರೋದೇ ಕೊಟ್ಟಿದ್ದಾರೆ. ಬಟ್ ಪ್ರೈಸ್ ಎಷ್ಟಿದೆ ಅಂತ ನಾನು ನಿಮ್ಗೆ ಹೇಳಿಲ್ಲ. ಇದು ಪ್ರೈಸ್ ಬಂದು 450 ಏನೋ ಇದೆ, 450 ಇದೆ. ಕುರ್ತಾ ಸೆಟ್ ಆಗಿರೋದ್ರಿಂದ ಪ್ಯಾಂಟು ಮತ್ತೆ ಟಾಪ್ ಎರಡು ಇರೋದ್ರಿಂದ 400, 450, 500 ವರ್ಗು ಕೊಡ್ಬೋದು. ಸೊ ಇದು ಬಂದು ಸೈಜ್ ಸ್ವಲ್ಪ ಚಿಕ್ಕದಾಗುತ್ತೆ ಅನ್ಸುತ್ತೆ ನನಗೆ. ಸೈಜ್ ನೋಡ್ಬಿಟ್ಟು ಇದನ್ನ ಎಕ್ಸ್ಚೇಂಜ್ ಮಾಡ್ತೀನಿ. ಬಟ್ ಚೆನ್ನಾಗಿದೆ, ಇದು ಕಲರ್ ಕೂಡ ಚೆನ್ನಾಗಿದೆ. ಮತ್ತೆ ಇಲ್ಲಿ ವೀನೆಕ್ ಬಂದಿರೋದ್ರಿಂದ ಇಲ್ಲೊಂದು ಲೇಸ್ ಕಟ್ಕೊಟ್ಟಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ರೀತಿ ಇದೆ. ಸೈಜ್ ನೋಡ್ಬಿಟ್ಟು ಇದನ್ನ ಚೆಕ್ ಮಾಡ್ಬಿಟ್ಟು ಇಟ್ಕೊಳ್ತೀನಿ. ಸೊ ವೇರ್ ಮಾಡಿದಾಗ ಖಂಡಿತವಾಗ್ಲೂ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ, ಅಥವಾ ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಏನಾದರೂ ಈ ಡ್ರೆಸ್ನ ವೇರ್ ಮಾಡಿದ್ರೆ ಜೊತೆಗೇನೆ ಫೋಟೋನು ಕೂಡ ಟ್ಯಾಗ್ ಮಾಡಿರ್ತೀನಿ. ಇದು ಪ್ಯಾಂಟು ಕೂಡ ಅಷ್ಟೇನೆ, ಈ ಬಾಟಮ್ ಅಲ್ಲಿ ಲೇಯರ್ ಬಂದಿದೆ ಲೇಸು. ಸೊ ಹಾಗಾಗಿ ಚೆನ್ನಾಗಿದೆ. ಇದು ಸೆಕೆಂಡ್ ಒನ್. ಇದನ್ನು ಕೂಡ ಅಷ್ಟೇನೆ 350ನೋ 300 ಏನೋ ಇತ್ತು ಪ್ರೈಸು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೈಸ್ ಮತ್ತೆ ಲಿಂಕ್ ಎರಡನ್ನೂ ಅಪ್ಡೇಟ್ ಮಾಡಿರ್ತೀನಿ. ನೀವು ಬೇಕು ಅಂತ ಅಂದ್ರೆ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ, ಅಥವಾ ನಿಮಗೆ ಡೌಟ್ ಇದ್ರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಬಂದರೆ ಇದು 450 ರುಪೀಸ್ ಪೇ ಮಾಡಿದ್ದೀನಿ. ಇವತ್ತಷ್ಟೇ ಬಂದಿರೋದ್ರಿಂದ ಸೂಪರ್ ಆಗಿದೆ ನೋಡಕ್ಕೆ ಡ್ರೆಸ್ ಮಾತ್ರ. ಇದು ಸ್ವಲ್ಪ ಅಂಬ್ರೆಲಾ ತರ ಬರುತ್ತೆ ಕೆಳಗಡೆ, ಬಟ್ ಈ ರೀತಿ ಇದೆ ಕೆಳಗಡೆ ಎಲ್ಲ ಡಿಸೈನ್, ನೆಕ್ ಡಿಸೈನ್ ಈ ರೀತಿ ಬಂದಿದೆ. ಮತ್ತೆ ಸ್ಲೀವ್ಗೂ ಕೂಡ ಅದೇ ಡಿಸೈನ್ ಬಂದಿದೆ. ಮತ್ತೆ ಬಾಟಮ್ ಅಲ್ಲಿ ಕೂಡ ಹಾಗೆ ಲೇಯರ್ ಡಿಸೈನ್ ಬಂದಿರೋದ್ರಿಂದ ಮಿರರ್ ವರ್ಕ್ ತರ ಇದೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನನಗೆ ಡಿಸ್ಪ್ಲೇನಲ್ಲಿ ನೋಡಿದಾಗ್ಲೇನೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ನಾನು ಇದನ್ನ ತರಿಸ್ದೆ. ಬಟ್ ಚೆನ್ನಾಗಿದೆ. ಇದು ಬಂದು ಪ್ಯಾಂಟು. ಪ್ಯಾಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಈ ಡಿಸೈನ್ ಬಂದಿರೋದ್ರಿಂದ ಆ ಥರ ಅನ್ಸಲ್ಲ, ಮ್ಯಾಚ್ ಆಗುತ್ತೆ ವೇರ್ ಮಾಡಲ್ಲ. ಬಟ್ ಸ್ವಲ್ಪ ಇದು ಡಾರ್ಕ್ ಕ್ರೀಮ್ ತರ ಕಾಣಿಸುತ್ತೆ, ಅದು ಬಂದು ವೈಟ್ ತರ ಕಾಣಿಸ್ತಿದೆ. ಸೊ ಇದು ಲೈಟ್ ಬೆಳಕಿಗೆ ಆ ರೀತಿ ಕಾಣಿಸ್ತಿದೆಯಾ ಗೊತ್ತಿಲ್ಲ. ಸೊ ವೇರ್ ಮಾಡಿ ನೋಡಿ ಈ ಪಿಕ್ಚರ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನನ್ನ ಇವತ್ತಿನ ಶಾಪಿಂಗ್ ಬ್ಲಾಗ್ ಆಗಿತ್ತು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಇದರಲ್ಲಿ ನಿಮ್ಗೆ ಇಷ್ಟ ಆಗಿರೋಂಥ ಡ್ರೆಸ್, ಪ್ರಣವಿ ಡ್ರೆಸ್ ಇಷ್ಟ ಆಯ್ತಾ ಅಥವಾ ನನ್ನ ಡ್ರೆಸ್ ಇಷ್ಟ ಆಯ್ತಾ ಅಥವಾ ಬ್ಯಾಗ್, ಕ್ರಾಕ್ಸ್ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ.